ಕನ್ನಡನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯೂ ನಕ್ಕಲೇ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿಯೆಲ್ಲೆಲ್ಲೂ ಆನಂದ, ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀ. ಕೆಟ್ಟ ಜನ ಪ್ರತಿನಿಧಿಗಳು ನೋಡಿದ್ವಿ. ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿರ್ಬೋದು, MLA ಇರ್ಬೋದು, ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು. ನಾವು ಹೇಳೋದಿಷ್ಟೇ, ಯಾರೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಲಿ ಸದಸ್ಯರಾಗಲಿ ಗೆದ್ದು ಬಂದ ಮೇಲೆ ಯಾವುದೇ ಒಂದು ಮಲ್ಲಿಗೆ ವಾರ್ಡ್ ಇರಲಿ, ಇವತ್ತು ಕನಿಗೇರಿ ಇರಲಿ, ಯಾವುದೇ ಗ್ರಾಮ ಇರಲಿ, ಓದಂತ ಹುಡುಗರು ITI ಡಿಪ್ಲೊಮಾ ಫಸ್ಟ್ ಇಯರ್ ಓದಂತ ಹುಡುಗರು ನಿರ್ದೋಗಿಗಳು ಎಲ್ಲೋ ಒಂದು ಕಸ ಬಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅಂತವ್ರ ಕೆಲಸ ಕೊಡಿಸುವಂತ ಕೆಲಸ ಅವರು ಮಾಡಬೇಕು. ನಮ್ಮ ಸಂಘಟನೆ ಯಾವುದೇ ತಾಲೂಕು ಅಧ್ಯಕ್ಷರಲ್ಲಿ ಯಾವುದೇ ಪದಾಧಿಕಾರಿಗಳಿದ್ರು ಅವ್ರಿಗೆ ಅಂತವ್ರ ಕೆಲಸ ಕೊಡಿಸುವಂತ ಕೆಲಸ ಮಾಡ್ರಿ ಅಂತ ನಮ್ಮ ಕರವೇ ಯುವ ಶಕ್ತಿಯಿಂದ ಪ್ರತಿಯೊಂದು ಕಡೆ ಹೇಳ್ಕೊಂಡ್ ಬಂದಿದ್ವಿ. ಇದನ್ನೆಲ್ಲ ನೀವು ಮಾಡಬೇಕು. ಇವತ್ತು ಇಡೀ ರಾಜ್ಯ ಉದ್ದಗಳಿಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಉದ್ದೇಶ ಇಷ್ಟೇ, ಯಾವತ್ತು ಸ್ವಾರ್ಥ ಅನ್ನೋದು ಇರಬಾರ್ದು. ನಾನು ಹೇಳೋದಿಷ್ಟೇ, ಒಬ್ಬ ಪದಾಧಿಕಾರಿ, ಒಬ್ಬ ಜಿಲ್ಲಾಧ್ಯಕ್ಷರಲ್ಲಿ, ತಾಲೂಕು ಅಧ್ಯಕ್ಷರು, ಒಬ್ಬ ಕಾರ್ಯಕರ್ತ ಆಗಲಿ, ನಿಷ್ಠಾವಂತ ಕಾರ್ಯಕರ್ತರು 100 ಜನರಿಗೆ ಸಮಾನ. ಅಂತವ್ರು ಮಾತ್ರ ಕರವೇ ಶಕ್ತಿಗೆ ಸೇರ್ಪಡೆಯಾಗ್ರಿ, ಇಲ್ಲಾಂದ್ರೆ ಆಗ್ಬಾರ್ದು ಅಂತ ಹೇಳ್ತೀನಿ ನಾನು. ಯಾಕೆ ಹೇಳ್ತೀನಿ ಅಂದ್ರೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಭ್ರಷ್ಟಾಚಾರ ಎಲ್ಲಿ ಬೇಕಲ್ಲಿ ತುಂಬಿ ತುಳುಕ್ತಾ ಇದೆ. ನಾನು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳೋದಿಷ್ಟೇ, ಇವತ್ತು ನಾವು ಸಂಘಟನೆ ಮಾಡಿದ್ರೆ ಯಾವುದೇ ಗ್ರಾಮಾಧ್ಯಕ್ಷರಿರಲಿ, ತಾಲೂಕು ಅಧ್ಯಕ್ಷರಿರಲಿ, ಜಿಲ್ಲಾಧ್ಯಕ್ಷರಿರಲಿ, ಎಲ್ಲರಿಗೂ ಹೇಳೋದಿಷ್ಟೇ, ಮೂಲಭೂತ ಸೌಕರ್ಯ ನಮ್ಮವ್ರಿಗೆ ಏನ್ ಬೇಕಲ್ಲಿ ಅದನ್ನ ನೀವು ಅವ್ರಿಗೆ ಅಳವಡಿಸ್ಕೊಡ್ರಿ. ಕರೆಂಟ್ ಇರ್ಬೋದು, ವಿದ್ಯುತ್ ಇರ್ಬೋದು, ಜನತಾಮಣಿ ಇರ್ಬೋದು, ಡ್ರೈನ್ ಇರ್ಬೋದು, ವೃದ್ಧಾಪ್ಯ ಏನೋ ಕೆಲಸಗಳಿರ್ಬೋದು, ಅವ್ರ ಹತ್ರ ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಇವ್ರ ಹತ್ರ ಒಂದು ಪುಡುಕಾಸೆ ಇಸ್ಕೊಳ್ಳಾರ್ದಂಗೆ ಮಾಡಿಕೊಡ್ರಿ ಅನ್ನೋದೇ ನನ್ನ ಉದ್ದೇಶ. ಕರ್ನಾಟಕ ಸಂಘಟನೆ ಕರವೇ ಶಕ್ತಿ ಸಿದ್ಧಾಂತಗಳವರು ಅದೊಂದು ಮಾಡ್ಬೇಕು ನೀವು. ಹಂಗಾಗಿ ಇವತ್ತು ನಾವು ಎಲ್ಲ ಕಡೆ ಹೇಳ್ತೀವಿ. ನಾವು ಈಗ ಇದರಲ್ಲಿ ಜನಪ್ರತಿನಿಧಿ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಾರ್ದು ಮಾತನ್ನ ಹೇಳ್ತಾ ಮುಂದೆ ನಮಗೆ
ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಬರುತ್ತದೆ. ಅದನ್ನು ಕೂಡ ನಾವು ಕನಗಿರಿ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಏನೇ ಇರಲಿ, ತಾಲೂಕಲ್ಲಿ ಏನು ಒಂದು ಕೆಟ್ಟದಾಗಲಿ, ಕಾನೂನು ಬಾಹಿರ ಏನೇ ಇರಲಿ, ಒಂದು ಸಂಘಟನೆಯಲ್ಲಿ ಏನಾದ್ರು ನಮಗೆ ಕುಮ್ಮಕ್ಕೆ ಏನಾದ್ರು ಆತಂದ್ರೆ ನಮಗೆ ಫೋನ್ ಮಾಡಿ ಸಾಕು, ಅವ್ರ ಬೆನ್ನಲ್ಲಿ ಬಗ್ಗೆ ನಾವು ನಿಂತ್ಕಳಿಸಿ ಅವ್ರನ್ನ ಒಂದು ಸೇವಾಗಿರ್ತೀವಿ ಅಂತ ನಾನು ಮಾತು. ಯಾವುದೇ ಒಂದು ಊರಾಗ್ಲಿ, ಅವ್ರ ತಾಲೂಕಿಗೆ ಸಂಬಂಧಪಟ್ಟ ಯಾವುದೇ ಒಂದು ಹಳ್ಳಿ ಭಾಗಗಳಾಗಲಿ, ಎಲ್ಲಿ ಅನ್ಯಾಯ ನಡೆದ್ರು ಆ ಅನ್ಯಾಯದ ವಿರುದ್ಧವಾಗಿ ನಿಲ್ಬೇಕನ್ನೋದೇ ನಮ್ಮ ಆಸೆ. ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಯಾವುದೇ ಒಂದು ದೊಡ್ಡ ಬೆದರಿಕೆಗಳು ಬಂದರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಾವು ಹಾಗೂ ನಮ್ಮ ಆರ್ ವಿಜಯಕುಮಾರ್ ಅವರು ರಾಜ್ಯಾಧ್ಯಕ್ಷರು ಯಾವಾಗಲೂ ಇರ್ತೀವಿ. ಹಾಗೆ ನಿಮ್ಮ ಸಹಕಾರ ಕೂಡ ಅವ್ರ ಮೇಲೆ ಇರಬೇಕು. ಈ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಆಚರಿಸ್ತಾ ಇದ್ದೀವಿ. ಇದು ನವೆಂಬರ್ 1 ಮತ್ತೆ ನವೆಂಬರ್ 30ಗೆ ಕೊನೆ ಆಗುತ್ತೆ ಅಂತೇಳಿ ಅನ್ಕೊಂಡಿರ್ಬೋದು ಕೆಲಷ್ಟು, ಆದ್ರೆ ಇದು ಯಾವತ್ತಿಗೆ ಆ ರೀತಿ ಇಲ್ಲ. ಈ ಒಂದು ಕನ್ನಡ ರಾಜ್ಯೋತ್ಸವ ವರ್ಷ ಪೂರ್ತಿ ನಿರಂತರವಾಗಿ ನಡೀತಾ ಇರುತ್ತೆ ಅಂತೇಳಿ ಈ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ. ಹಾಗೆಯೇ ನಾವೊಂದು ಚಿಕ್ಕ ನಮ್ಮ ರಾಜ್ಯಾಧ್ಯಕ್ಷ ಕುರಿತು ಒಂದೆರಡು ಪರಿಚಯ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಕನ್ನಡ ಹೋರಾಟವನ್ನು ಸುಮಾರು 14 ವರ್ಷಗಳ ಒಂದು ಹೋರಾಟದ ಇತಿಹಾಸ ಹೊಂದಿದೆ. ಈ ಒಂದು ಹೋರಾಟ ಇಡೀ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜಯಕುಮಾರ್ ಅವರು ಇವತ್ತು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವಷ್ಟು ರಾಜ್ಯಾಧ್ಯಕ್ಷರಾಗಿರ್ಬೋದು, ಎಲ್ಲ ಇರ್ತಕ್ಕಂಥ ಯಾರ್ಯಾರೋ ಇರ್ತಾರೆ ಅಧ್ಯಕ್ಷರುಗಳು, ಅವ್ರು ಹೇಳ್ತಾ ಇದ್ರೆ ಅಂತ ಒಂದು ಟೈಮಲ್ಲಿ ಎಲ್ಲ ಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹೋರಾಟಗಳು ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಒಂದು ಕೇಳ್ಪಟ್ಟಿದ್ವಿ ನಾವು. ಆದರೆ ಸುಮಾರು ಒಂದು 14 ವರ್ಷದ ಒಂದು ಇತಿಹಾಸ ಇಲ್ಲಿ ಒಂದು ಕನ್ನಡ ಅಂತಕ್ಕಂಥ ಕನ್ನಡ ನೆಲ ಜಲ ಭಾಷೆ ಅಂತ ಬಂದ್ರೆ ಇಲ್ಲಿರ್ತಕ್ಕಂಥ ಒಂದು ಹೋರಾಟಕ್ಕೆ ಎತ್ತಿದ ಕೈ ಅವರು. ಯಾಕೆಂದ್ರೆ ಇವತ್ತು ನಾವು ಇಲ್ಲಿ ಎಂತೆಂಥ ಹೋರಾಟಗಳಾಗಿದ್ದಾವೆ ಅಂತಂದ್ರೆ ಮಾದಾಯಿ ಹೋರಾಟ ನಾವು ಕೇಳಿರ್ತೀವಿ ಸ್ನೇಹಿತರೆ. ಈ ಮಾದಾಯಿ ಹೋರಾಟ ಇದು ಬರೀ ನರಗುಂದ ಭಾಗಕ್ಕೆ ಸೀಮಿತವಾಗಿದೆ, ಯಾವುದೇ ಇದು ದಕ್ಷಿಣ ಕನ್ನಡಕ್ಕೆ ಸೀಮಿತ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು. ಉತ್ತರ ಕನ್ನಡ ಭಾಗದಲ್ಲಿ ಈ ನಮ್ಮ ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಆಮೇಲೆ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ, ಆಮೇಲೆ ರಾಯಚೂರು ಈ ಭಾಗದಲ್ಲಿ ಹೋರಾಟಗಳನ್ನೇ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಒಂದು ಹೋರಾಟಕ್ಕೆ ಸ್ಫೂರ್ತಿ ತುಂಬಿದರೆ ನಮ್ಮ ಕರಿಯುವ ಶಕ್ತಿ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಉದ್ಘಾಟನೆಯ ಪದಗ್ರಹಣ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ವಿಶೇಷತೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಕನಕಗಿರಿ ತಾಲೂಕು ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿ ಇಂದು ಪದಾಧಿಕಾರಿಗಳ ಪದಗ್ರಹಣವನ್ನು ಮಲ್ಲಿಗೌಡ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಪದಗ್ರಹಣಕ್ಕೆ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಕಾರ್ಯಕರ್ತರು, ನಮ್ಮ ಸಂಘಟನೆಯ ಕಾರ್ಯಕರ್ತರು, ನಮ್ಮ ಊರಿನ ಕಾರ್ಯಕರ್ತರು, ನಮ್ಮ ರಾಜ್ಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಸಂಘಟನೆಯಿಂದ ಅದ್ಧೂರಿಯಾಗಿ ನನ್ನನ್ನು ಸಹಕಾರ ಮಾಡಿದ್ದಾರೆ. ಮಲ್ಲಿಗೌಡ ಗ್ರಾಮದ ಜನತೆಯ ಅಭಿನಂದಿಸುತ್ತಾ ನನ್ನನ್ನು ಅಭಿನಂದಿಸಿದ್ದಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ